ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಒತ್ತಡ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸಲು ವಾರಸುದಾರರೊಬ್ಬರು ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸು. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸ್ತಿರ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸಲು ಹವಣಿಸ್ತಾ ಇರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ದರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗೋ ಜನರು ಒಂದೆಡೆಯಾದರೆ IVF-ನಂತಹ ಪರಿಣಾಮಕಾರಿ ಚಿಕಿತ್ಸೆ ಬಗ್ಗೆ ತಿಳಿದಿದ್ರೂ ಕೂಡ ಪದೇ ಪದೇ ಚಿಕಿತ್ಸೆ ವಿಫಲವಾಗ್ತಾ ಇರೋದಕ್ಕೆ ಕಾರಣ ತಿಳಿಯದೆ ಒದ್ದಾಡ್ತಿರ್ತಾರೆ. ಇನ್ನು ಋತುಚಕ್ರ ಸಮಸ್ಯೆ ಕೂಡ ಹಲವರನ್ನ ಬೆಂಬಿಡದೆ ಕಾಡ್ತಾ ಇರುತ್ತೆ. ಆದರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಆ ಎಲ್ಲ ಸಮಸ್ಯೆಗಳಿಗೆ ಖಂಡಿತ ಸೂಕ್ತ ಪರಿಹಾರವಿದೆ. ಈ ಬಗ್ಗೆ ತಿಳಿಸಿಕೊಡೋಕೆ ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಚಿನ್ಮಯಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಆಶಾ ಹಾಗೂ ಡಾಕ್ಟರ್ ಚಿನ್ಮಯಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್ ಆಶಾ, ಮೊದಲನೇದಾಗಿ ನಾವಿವತ್ತು IVF ಹಾಗೆ ಡಿಸ್ಮೆನೋರಿಯಾ ಬಗ್ಗೆ ಮಾತನಾಡ್ತಾ ಇದ್ವಿ, ಚರ್ಚೆ ಮಾಡ್ತಾ ಇದ್ವಿ. ಪ್ರಪ್ರಥಮವಾಗಿ IVF ಅಂದ್ರೆ ಏನು, ಹಾಗೆ ಇದರ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ. ತುಂಬ ಜನ ಮದುವೆ ಆದ ದಂಪತಿಗಳು ತುಂಬ ಹೋಪ್ಸಿಂದ ಅವರು ಮಗು ಆಗುತ್ತೆ ಅಂತ ತುಂಬ ಡ್ರೀಮ್ಸ್ ಇಟ್ಕೊಂಡು ಮುಂದುವರಿಸ್ತಾರೆ ಅವ್ರ ಲೈಫ್ನ, ಮೆರೈಟಲ್ ಲೈಫ್, ಸೆಕ್ಷುವಲ್ ಲೈಫ್. ಬಟ್ ಅವ್ರಿಗೆ 6 ತಿಂಗಳಾದರೂ 9 ತಿಂಗಳಾದರೂ 12 ತಿಂಗಳಾದ್ರೂ ಅವ್ರಿಗೆ ರಿಸಲ್ಟ್ಸ್ ಬರ್ತಿರಲ್ಲ. ಸೋಷಿಯಲ್ ಪ್ರೆಷರ್ ತುಂಬ ಜಾಸ್ತಿ ಆಗ್ತಿರತ್ತೆ. ಗುಡ್ ನ್ಯೂಸ್ ಅಂತ ದಿನ ಕೇಳ್ತಿರ್ತಾರೆ. ಆದರೆ ಇವ್ರಿಗೆ ಒಳಗಡೆನೇ ತುಂಬ ಖಿನ್ನತೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ಅವರು 12 ತಿಂಗಳಾದ್ರೂ ಅವ್ರಿಗೆ ರಿಸಲ್ಟೇ ಸಿಕ್ಕಲಿಲ್ಲ ಅಂದರೆ ನೋಡೋದಕ್ಕೆ ತುಂಬ ಫಿಸಿಕಲಿ ನಾರ್ಮಲ್ ಇದ್ದರೂ ಕೂಡ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಅದಕ್ಕೆ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಮಕ್ಕಳಿಲ್ಲದಿರುವುದಕ್ಕೆ, ಅಥವಾ ಬಂಜೆತನ ಅಂತ ಹೇಳ್ತೀವಿ. ಅಕಸ್ಮಾತ್ ಅವ್ರ ಗರ್ಭನಾಳದಲ್ಲಿ 2 ಗರ್ಭನಾಳ ಬ್ಲಾಕ್ ಆಗೋಗಿದೆ, ಪ್ರೀವಿಯಸ್ ಏನೋ ಇನ್ಫೆಕ್ಷನ್ ಆಗಿ, ಅಥವಾ ಹಸ್ಬೆಂಡ್ ಸೆಮೆನ್ ಅನಾಲಿಸಿಸಲ್ಲಿ ತುಂಬ ಕೊರತೆಗಳಿದೆ, ಕೌಂಟ್ ಕಮ್ಮಿ, ಮೊಟಿಲಿಟಿ ಕಮ್ಮಿ, ತುಂಬ ಮಾರ್ಫಾಲಜಿ ಅಂತ ಹೇಳ್ತೀವಿ, ಆಕಾರ ವಿಕಾರಗಳದೆಲ್ಲ ತುಂಬ ಕೊರತೆ ಇದೆ. ಅಂಥವ್ರಿಗೆ ನೋಡೋದಕ್ಕೆ ತುಂಬ ದೃಢಕಾಯವಾಗಿ ತುಂಬ ಚೆನ್ನಾಗಿರ್ತಾರೆ, ಹೆಲ್ತಿ ಇರ್ತಾರೆ. ಬಟ್ ಸೆಮೆನ್ ಅನಾಲಿಸಿಸಲ್ಲಿ ಸಿವಿಯರ್ ಪ್ರಾಬ್ಲಮ್ ಇರುತ್ತೆ, ಗರ್ಭನಾಳದಲ್ಲಿ ಬ್ಲಾಕ್ ಆಗೋಗಿರುತ್ತೆ. ಅಂಥವ್ರು ನ್ಯಾಚುರಲ್ ಆಗಿ ಕನ್ಸ್ಯೂಮ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅಂಥವ್ರಿಗೆ ನಾವು IVF ಆಪ್ಷನ್ ಕೊಡ್ತೀವಿ. IVF ಅಂದರೆ ತುಂಬ ಏನೋ ಕೆಮಿಕಲಿ ಏನೇನೋ ಹಾಕ್ಬಿಟ್ಟು ಮಗು ಎಲ್ಲ ತುಂಬ ವಿಕಾರತೆ ಬರುತ್ತೆ, ಅಂಗವಿಕಲತೆ ಬರುತ್ತೆ ಅಂತ ತುಂಬ ತಪ್ಪು ಕಲ್ಪನೆಗಳಿದೆ. ಆ ಥರ ಅಲ್ಲ. ಗರ್ಭನಾಳದಲ್ಲಿ ನ್ಯಾಚುರಲ್ ಆಗಿ ಏನಾಗ್ತಿತ್ತು ಅದು ಲ್ಯಾಬಲ್ಲಿ ಆಗುತ್ತೆ ಅಷ್ಟೇ. ಆಮೇಲೆ ಭ್ರೂಣನ ಡೈರೆಕ್ಟಾಗಿ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡೋದ್ರಿಂದ 9 ತಿಂಗಳು ಅವ್ರ ಗರ್ಭದಲ್ಲೇ ಬೆಳೆದು ನಾರ್ಮಲ್ ಆಗಿ ಡೆಲಿವರಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸರಿ ಡಾಕ್ಟರ್. ಇನ್ನು ಡಾಕ್ಟರ್ ಚಿನ್ಮಯಿ, ಈ ಡಿಸ್ಮೆನೋರಿಯಾ ಅಂದರೆ ಏನು, ಋತುಚಕ್ರ ಸಮಸ್ಯೆ ಬಗ್ಗೆ ಹೇಳೋದಾದರೆ? ಡಿಸ್ಮೆನೋರಿಯಾ ಅಂದರೆ ಪೀರಿಯಡ್ ಟೈಮಲ್ಲಿ ಪೇಯ್ನ್ ಬರೋದು. ಅದು ಸಹಜವಾಗಿ ಪ್ರತಿಯೊಂದು ಮಹಿಳೆ ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅವರ ಜೀವನದಲ್ಲಿ. ಸೊ ಅದರಲ್ಲಿ ಕೆಲವು ಸತಿ ನಾರ್ಮಲ್ ಇರುತ್ತೆ, ಕೆಲವು ಸತಿ ಅಬ್ನಾರ್ಮಲ್ ಅಂತಲೂ ಹೇಳಬಹುದು. ಎಲ್ಲ ಪೇಯ್ನು ನಾವು ಅಬ್ನಾರ್ಮಲ್, ತೊಂದರೆ ಇದೆ, ಅವರು ತಕ್ಷಣ ಬಂದು ಡಾಕ್ಟರ್ನ ಕಾಣಬೇಕು ಅಂತ ಏನೂ ಇಲ್ಲ. ಸೊ ಅದರಲ್ಲಿ 2 ಥರ ನಾವು ನೋಡ್ತೀವಿ. ಒಂದು ಪ್ರೈಮರಿ ಡಿಸ್ಮೆನೋರಿಯಾ ಅಂತ ಕರಿತೀವಿ, ಇನ್ನೊಂದು ಸೆಕೆಂಡ್ರಿ ಡಿಸ್ಮೆನೋರಿಯಾ ಅಂತ ಕರಿತೀವಿ. ಈ ಪ್ರೈಮರಿ ಡಿಸ್ಮೆನೋರಿಯಾ ಅನ್ನೋದು ಯೂಶಲಿ ಈ ಥರ ಟೀನ್ಸ್ ಏನಿರ್ತಾರೆ, ಲೇಟ್ ಟೀನ್ಸ್ ಮತ್ತು ಅರ್ಲಿ 20s ಅಂಥವರಲ್ಲಿ ಬರುತ್ತೆ. ಇದು ಒಂದು ನಾರ್ಮಲ್ ಫಿನಾಮಿನನ್. ಅದು ಅದರಲ್ಲಿ ಏನು ಅಬ್ನಾರ್ಮಲ್ ಅಂತ ಹೇಳೋಕ್ಕಾಗತ್ತಿಲ್ಲ. ಅದು ಯಾವ ರೀತಿ ಇರುತ್ತೆ ಅಂದರೆ, ಅವರಿಗೆ ಪೀರಿಯಡ್ ಶುರುವಾಗ ದಿನದಿಂದ ಪೀರಿಯಡ್ ನೋವಿರುತ್ತೆ. ಆ ನೋವು ಬರೀ ಕೆಲವು ಗಂಟೆಗಳ ಕಾಲ ಅಥವಾ ಮೇ ಬಿ 1 ದಿನದ ತನಕ ಇರುತ್ತೆ, ತನ್ನಷ್ಟಕ್ಕೆ ಕಮ್ಮಿ ಆಗುತ್ತೆ, ಅಥವಾ ಕೆಲವು ಸಿಂಪಲ್ ಮೆಡಿಕೇಷನ್ಸಲ್ಲಿ ಅವ್ರಿಗೆ ಕಮ್ಮಿ ಆಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಅವರು ದೈನಂದಿನ ಆ್ಯಕ್ಟಿವಿಟೀಸ್ನ ಅದು ಅಫೆಕ್ಟ್ ಮಾಡ್ತಾ ಇರೋದಿಲ್ಲ. ಅದೇ ಸೆಕೆಂಡ್ರಿ ಡಿಸ್ಮೆನೋರಿಯಾ ಅಂತ ಏನಿರುತ್ತೆ ಅದು ಯೂಶಲಿ 25-30 ಇಯರ್ಸು ಆ ಏಜ್ ಗ್ರೂಪ್ನಲ್ಲಿ ಕಾಣುವಂಥ ನೋವು, ಪೀರಿಯಡ್ ಟೈಮಲ್ಲಿ ನೋವು. ಅವರಿಗೆ ಅದು ಸಹಜವಾಗಿ ಪೇಯ್ನು ಪೀರಿಯಡ್ ಶುರುವಾಗೋ 2-3 ದಿನ ಮುಂಚೆನೇ ಶುರುವಾಗುತ್ತೆ. ಸೊ ಈ ಥರ ನೋವಿರೋ ಪೇಷಂಟ್ಸ್ ನಮಗೆ ಬಂದು ಹೇಳ್ತಾರೆ, ಪೀರಿಯಡ್ ಬರೋದೇ ನಮಗೆ ಗೊತ್ತಾಗುತ್ತೆ, 2-3 ದಿನದ ಮುಂಚೆನೇ ನನಗೆ ನೋವು ಶುರುವಾಗುತ್ತೆ, ಇನ್ನೇನು ನನಗೆ ಬರುತ್ತೆ ಅನ್ನೋದು ನನಗೆ ತಿಳಿದು ಬರುತ್ತೆ ಅಂತ. ಆ ನೋವು ಸ್ವಲ್ಪ ಹೆಚ್ಚಿನ ಪ್ರಮಾಣದ ನೋವು ಇರುತ್ತೆ, ಅವರು ದೈನಂದಿನ ಆ್ಯಕ್ಟಿವಿಟೀಸ್ನ ಅಫೆಕ್ಟ್ ಮಾಡುತ್ತೆ. ಮತ್ತು ಪೀರಿಯಡ್ ಶುರು ಆದಮೇಲೂ ಆ ನೋವು ಕಂಟಿನ್ಯೂ ಆಗುತ್ತೆ. ಕೆಲವರಿಗೆ ಪೀರಿಯಡ್ ಮುಗಿದ್ಮೇಲೆ ನಿಲ್ಬೋದು, ಕೆಲವರಿಗೆ ಥ್ರೂ ಔಟ್ ದ ಪೀರಿಯಡ್ ಪೂರ್ತಿ ಆ 2-3 ದಿನಗಳ ಸಹ ಅವರಿಗೆ ನೋವು ಅನುಭವಿಸ್ತಿರ್ತಾರೆ. ಅದ್ರ ಜೊತೆಗೆ ಅವ್ರ ದೈನಂದಿನ ಆ್ಯಕ್ಟಿವಿಟೀಸ್ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ವರ್ಕ್ ಹೋಗೋರಿಗೆ ಅವತ್ತಿನ ದಿನ ರಜಾ ತೊಗೋಬೇಕು ಅನ್ನಿಸ್ತಾ ಇರುತ್ತೆ, ಅಥವಾ ಕೆಲವ್ರಿಗೆ ಇಡೀ ದಿನ ಮಲ್ಕೋಬೇಕು ಅನಿಸುತ್ತೆ. ಮತ್ತು ಸಿಂಪಲ್ ಮೆಡಿಕೇಷನ್ಸಲ್ಲಿ ಅದು ಕಮ್ಮಿ ಆಗ್ತಾ ಇರೋದಿಲ್ಲ. ಸೊ ಆ ಥರ ತೊಂದರೆ ಇರೋರಲ್ಲಿ ಈ ರೀತಿ
ಪೇನ್ ಇರೋರಲ್ಲಿ ಒಂದು ಅಂಡರ್ಲೈನ್ ಕಾಸ್ ಅಂತ ಇರುತ್ತೆ. ಸೊ ಅದನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ. ಯಾವ ರೀತಿ, ಯಾಕೆ ಈ ಥರ ನೋವು ಬರ್ತಾ ಇದೆ, ಬೇರೆ ಏನು ಅಬ್ನಾರ್ಮ್ಯಾಲಿಟಿ ಇದೆ ಅವರಲ್ಲಿ ಇದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಸರಿ ಡಾಕ್ಟರ್ ಆಶಾ, ಇನ್ನು ಕೆಲವು ಮಹಿಳೆಯರಿಗೆ ಈ ಪೀರಿಯಡ್ಸ್ ಲೇಟ್ ಆಗಿ ಆಗುವಂಥದ್ದು ಇರುತ್ತೆ, ಕರೆಕ್ಟ್ ಟೈಮ್ಗೆ ಆಗಲ್ಲ, ಆ ಥರ ಎಲ್ಲ ವೇರಿಯೇಷನ್ಸ್ ಆಗುತ್ತೆ. ಇದಕ್ಕೆ ಕಾರಣ ಏನು? ಯಾವ ಸಂದರ್ಭದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಇಂಥ ಪ್ರಾಬ್ಲಮ್ ಆದಾಗ ಅಂತ? 26 ಇಂದ 32 ಡೇಸ್ ಅಲ್ಲಿ ಅವ್ರ ಪೀರಿಯಡ್ಸ್ ಇದ್ರೆ ಅದು ನಾರ್ಮಲ್. ಓಕೆ, 30 ಡೇಸ್ ಆನ್ ದ ಡಾಟ್ ಬರಬೇಕು ಅಂತ ಏನಿಲ್ಲ, ಅದು ತಪ್ಪು ಕಲ್ಪನೆ. ಸೊ 26 to 32 ಡೇಸ್ ಇಟ್ಸ್ ಓಕೆ. ಲೆಸ್ ದೆನ್ 24 ಡೇಸ್ ಇದ್ರೆ, ಮೋರ್ ದೆನ್ 35 ಡೇಸ್ ಹೋಗ್ತಾ ಇದ್ರೆ, 1.5 ತಿಂಗಳಾದ್ರೂ ಆಗಲ್ಲ, 2 ಮಂತ್ಸ್ ಆದ್ರೂ ಆಗಲ್ಲ, ತುಂಬಾ ಪೋಸ್ಟ್ಪೋನ್ ಆಗ್ತಿದ್ರೆ ಅವ್ರು ಡಾಕ್ಟರ್ಸ್ ಹತ್ರ ಬಂದು ಒಂದ್ಸಲಿ ಯಾಕೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ಅವ್ರಿಗೆ ಏನಾದ್ರೂ ಪಾಲಿಸಿಸ್ಟಿಕ್ ಓವರೀಸ್ ಇದೆಯಾ, ಅಥವಾ ಅವ್ರ ಓವ್ಯುಲೇಷನ್ ಅಂತ ಏನು ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗತ್ತಲ್ಲ ಅದರದ್ದು ಪ್ರಾಬ್ಲಮ್ ಇದ್ದವ್ರಿಗೆ ಈ ತರ ಪೀರಿಯಡ್ ಸುಮ್ಮನೆ ಮುಂದೆ ಹೋಗ್ತಿರುತ್ತೆ. ಅಥವಾ ಅವ್ರಿಗೆ ಏನಾರ ಹಾರ್ಮೋನ್ಸ್ ತುಂಬಾ ಹೆಚ್ಚು ಕಮ್ಮಿ ಆಗ್ತಿದೆ ಬಾಡಿಲಿ, ಅವ್ರೇನಾದ್ರು ತುಂಬಾ ದೃಢಕಾಯ ಆಗ್ತಿದ್ದಾರೆ, ಒಬೆಸಿಟಿ ಆಗ್ತಿದ್ದಾರೆ, ಒಬೀಸ್ ಆಗ್ತಿದ್ದಾರೆ, ಫ್ಯಾಟ್ ಜಾಸ್ತಿ ಆಗ್ತಿದೆ, ಅಥವಾ ಓವರ್ ಜಿಲಸ್ ಆಗಿ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಒಬ್ಬೊಬ್ರು. ಈ ಮಾಡೆಲಿಂಗ್ ಕಾನ್ಸೆಪ್ಟ್ ಇರೋರು ಎಲ್ಲ ತುಂಬಾ ಸಣ್ಣ ಆಗೋದು, ಇದೇ ತರ ಇರಬೇಕು ನಮ್ಮ ಸೈಜ್ ಅಂದ್ಬಿಟ್ಟು ತುಂಬಾ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಫುಡ್ ರೆಸ್ಟ್ರಿಕ್ಷನ್ ಮಾಡ್ತಿರ್ತಾರೆ, ಸಿವಿಯರ್ ಡಯಟಿಂಗ್, ಅಂತವ್ರಿಗೂ ಈ ಪೀರಿಯಡ್ಸ್ ಇಶ್ಯೂಸ್ ಬರ್ತಿರುತ್ತೆ. ಸೊ ಅಂತವ್ರು ಇಮಿಡಿಯೇಟ್ ಡಾಕ್ಟರ್ ಹತ್ರ ಬಂದು ತೋರಿಸ್ಕೋಬೇಕು. ಫೈಬ್ರಾಯ್ಡ್ ಇಂದ ಆಗ್ತಿದ್ಯಾ, ಪಾಲಿಸಿಸ್ಟಿಕ್ ಓವರೀಸ್ ಇಂದ ಆಗ್ತಿದ್ಯಾ, ಪಾಲಿಪ್ಸ್ ಇಂದ ಆಗ್ತಿದ್ಯಾ, ಬೇರೆ ಏನಾರ ಹಾರ್ಮೋನಲ್ ಇಶ್ಯೂಸ್ ಇದೆಯಾ ಅಂತ ನಾವು ಸಿಂಪಲ್ ಆಗಿ ಒಂದು ಇಷ್ಟು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಈಗ ಥೈರಾಯ್ಡ್ ಇಶ್ಯೂ ಎಷ್ಟು ಕಾಮನ್ ಅಂತ ನಿಮಗೆ ಗೊತ್ತು. ತುಂಬಾ ಜಾಸ್ತಿ ಆಗೋಬಿಟ್ರೆ ಥೈರಾಯ್ಡ್ ಈ ತರ ಪೀರಿಯಡ್ ಆಗಲ್ಲ. ಮೊನ್ನೆ ನಾನು ಒಂದು ಲೇಡಿ ನೋಡ್ತಾ ಇದ್ದೆ, ಅವ್ರ TSH 27 ಇದೆ, ಅವ್ರ ಪೀರಿಯಡ್ ಬಂದೆ 3-4 ಮಂತ್ಸ್ ಆಗೋಗಿದೆ, ಬಟ್ ಅವ್ರ ಥೈರಾಯ್ಡ್ ಬಗ್ಗೆ ಅಷ್ಟು ಗಮನನೇ ಕೊಡ್ತಿರ್ಲಿಲ್ಲ, ಮಗು ಬೇಕು ಅಂತ ಹೇಳ್ತಾ ಇದ್ರು. ಸೊ ಅಂತವ್ರಿಗೆ ಥೈರಾಯ್ಡ್ ಸರಿ ಮಾಡಿಸಿದ ತಕ್ಷಣ ಈ ಪೀರಿಯಡ್ ಸರಿ ಹೋಗುತ್ತೆ. ಸೊ ಹಲವಾರು ಕಾರಣಗಳಿರುತ್ತೆ, ಡಾಕ್ಟರ್ಸ್ ನ ಮೀಟ್ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ತಗೋಬೇಕು. ಸರಿ ಡಾಕ್ಟರ್ ಚಿನ್ಮಯ್, ಇನ್ನು ಈ ಡಿಸ್ಮೆನೋರಿಯಾ ಅನ್ನೋದು ಕಾಮನ್ ಸಮಸ್ಯೆನಾ? ಜನ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಅವಶ್ಯಕತೆ ಅನಿಸುತ್ತೆ ನಿಮಗೆ? ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಅದರಲ್ಲಿ 2 ಥರ ಇರುತ್ತೆ. ಕಾಮನ್ ಹೌದು, ಬಟ್ ಯಾರಲ್ಲಿ ನಾವು ಈಗ 35 ಇಯರ್ಸ್ ಆದಮೇಲೆ ಬರುತ್ತೆ, ಅವ್ರ ದೈನಂದಿನ ಆ್ಯಕ್ಟಿವಿಟೀಸ್ ಅವ್ರು ಮಾಡೋಕ್ಕೆ ಆಗ್ತಾ ಇರೋದಿಲ್ಲ, ತುಂಬಾ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಪೀರಿಯಡ್ ಇಲ್ಲದೇದಾಗಲೂ ಕೆಲವರಿಗೆ ಪೇಯ್ನ್ ಯಾವಾಗಲೂ ಕಿಬ್ಬು ಹೊಟ್ಟೆಲಿ ಸದಾ ಪೇಯ್ನ್ ಕಾಣಿಸ್ಕೊಳ್ಳೋದು, ಅಂಥವ್ರು ಖಂಡಿತವಾಗ್ಲೂ ಡಾಕ್ಟರ್ನ ಬಂದು ನೋಡಬೇಕಾಗತ್ತೆ. ಆಗ ನಾವು ಅವ್ರಿಗೆ ಪರೀಕ್ಷೆ ಮಾಡಿ ಯಾವ ಕಾರಣದಿಂದ ಬರ್ತಾ ಇದೆ, ಇದು ಫೈಬ್ರಾಯ್ಡ್ ಇದೆಯಾ ಅಥವಾ ಎಂಡೋಮೆಟ್ರೋಸಿಸ್ ಅಂತ ಹೇಳ್ತೀವಿ ಅದಿದೆಯಾ, ಅಥವಾ ಕೆಲವು ಸತಿ ಒಳಗಡೆ ಇನ್ಫೆಕ್ಷನ್ ಆಗಿರ್ಬೋದು, PID ಅಂತ ಕರಿತೀವಿ ಅದಕ್ಕೆ, ಅಥವಾ ಅಡಿನೋಮಯೋಸಿಸ್, ಅದು ಕೆಲವು ಸತಿ ಪಾಲಿಪ್ಸ್ ಅಂತ ಬೆಳ್ಕೊಂಡಿರುತ್ತೆ ಗರ್ಭಕೋಶದ ಒಳಗಡೆ. ಸೊ ಅವೆಲ್ಲ ಒಂದು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಅವ್ರಿಗೆ ಈ ರೀತಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಸೊ ಅದರಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಸಹ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಡಿಸ್ಮೆನೋರಿಯಾಯಿಂದ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಡಿಸ್ಮೆನೋರಿಯಾ ಕಾರಣ ಮಾಡುವಂಥದ್ದು ಅಂದರೆ ಈಗ ನಾನು ಹೇಳಿದ ಕಾರಣಗಳೇನಿದೆ ಅವು ಪ್ರೆಗ್ನೆನ್ಸಿಗೆ ತೊಂದರೆ ಮಾಡುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ. ಇನ್ನು ಡಾಕ್ಟರ್ ಆಶಾ, ಇದು ಡಿಸ್ಮೆನೋರಿಯಾ ಟೈಪ್ಸ್ ಬಗ್ಗೆ ಮಾತನಾಡುವುದಾದ್ರೆ ಇದರ ವಿಧಗಳ ಬಗ್ಗೆ ತಿಳಿಸ್ಕೊಡಿ. ಅದೇ ಡಾಕ್ಟರ್ ಹೇಳ್ತಾ ಇದ್ರಲ್ಲ, ಸೊ ಪ್ರೈಮರಿ ಇರ್ಬೋದು ಅಥವಾ ಸೆಕೆಂಡರಿ ಇರ್ಬೋದು ಅಂತ. ಪ್ರೈಮರಿ ಅಂತಂದ್ರೆ ಇವಾಗ ಇನ್ನೂ ಋತುಚಕ್ರ ಶುರು ಆಗಿರುತ್ತೆ, ಸೊ ಅಂತವ್ರಲ್ಲಿ ನೋವು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಆಮೇಲೆ ಸಣ್ಣ ವಯಸ್ಸಿರೋದ್ರಿಂದ ಅವ್ರು ಸೆನ್ಸಿಟಿವ್ ಇರ್ತಾರೆ. ಸೊ ಅವಾಗ್ಲೇ ಇಮಿಡಿಯೇಟ್ ಮಾತ್ರೆ ನುಂಗ್ಬಿಟ್ಟು ಸರಿ ಮಾಡ್ಕೋಬೇಕು ಅಂತ ಅನ್ಕೋಬಾರ್ದು. 1 or 2 ಮಂತ್ಸ್ ಆಗ್ತಿದ್ದಂಗೆ, 3 ಮಂತ್ಸ್ ಆಗ್ತಿದ್ದಂಗೆ ಅದು ನಾರ್ಮಲ್ ಆಗ್ಬಿಡುತ್ತೆ, ಪೇಯ್ನ್ಗೂ ಅಕಸ್ಟಮ್ ಆಗ್ತಾರೆ, ನಾರ್ಮಲ್ ಆಗಿ ಅದು ಸಬ್ಸೈಡು ಆಗ್ಬಿಡುತ್ತೆ. ಸ್ವಲ್ಪ ಜನಕ್ಕೆ ಆಫ್ಟರ್ ಸರ್ಟನ್ ಏಜ್ 30-35 ಎಲ್ಲ ಕ್ರಾಸ್ ಆದ್ಮೇಲೆ ಒಳಗಡೆ ತುಂಬಾ ಇನ್ಫೆಕ್ಷನ್ಸ್ ಆಗ್ಬಿಟ್ಟಿರುತ್ತೆ. PID ಅಂತ ಏನು ಡಾಕ್ಟರ್ ಹೇಳ್ತಾ ಇದ್ರು, ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ, ಗರ್ಭನಾಳ, ಗರ್ಭಕೋಶ, ಅಂಡಕೋಶ ಎಲ್ಲಾನು. ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಹೇಗೆ ಆಚೆ ಕಡೆ ಬ್ಲೀಡಿಂಗ್ ಕಾಣುತ್ತೋ ಹಾಗೆ ಸ್ವಲ್ಪ ಲೇಡೀಸ್ಗೆ ಒಳಗಡೆನೂ ಬ್ಲೀಡಿಂಗ್ ಆಗ್ಬಿಡುತ್ತೆ. ಅದು ಅಲ್ಲಿ ರಕ್ತ ಹೆಪ್ಪುಕಟ್ಟುತ್ತೆ, ಅದನ್ನ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಒಂದು ಹುಡುಗಿನ ಲಾಸ್ಟ್ ಟೈಮು ನೆಕ್ಸ್ಟ್ ಡೇ ಅವಳಿಗೆ ಯಾವುದೋ ಒಂದು ಲಾ ಓದ್ತಾ ಇದ್ಲು, ಒಂದು ಪರೀಕ್ಷೆ ಇದೆ, ಒಂದು ಇಂಪಾರ್ಟೆಂಟು. ರಾತ್ರಿ ಆಲ್ಮೋಸ್ಟ್ ಶಾಕ್ ಆಗಿ ಹೊಟ್ಟೆ ನೋವಿಂದ ಬಿದ್ದೋಗಿದ್ದಾಳೆ. ತಂದೆ ತಾಯಿಗೆ ಇದು ಗೊತ್ತಿತ್ತು ಅವಳಿಗೆ ಎವ್ರಿ ಮಂತ್ ಪೇಯ್ನ್ ಬರುತ್ತೆ ಅಂತ, ಬಟ್ ಇಷ್ಟು ಪ್ರಮಾಣದ ಪ್ರಾಬಬಲಿ ಬಿಕಾಸ್ ಆಫ್ ಸ್ಟ್ರೆಸ್ಸು ಇರ್ಬೋದು, ಅದು ಆ್ಯಡ್ ಆಗಿರ್ಬೋದು. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು. ಅವಾಗ ಎಮರ್ಜೆನ್ಸಿ ಸ್ಕ್ಯಾನ್ ಮಾಡಿ ನೋಡಿದಾಗ ಅಂಡಕೋಶದಲ್ಲಿ 2 ಅಂಡಕೋಶದಲ್ಲೂ ದೊಡ್ಡ ರಕ್ತ ಹೆಪ್ಪು ಕಟ್ಕೊಂಡಿರೋ ಸಿಸ್ಟ್ಗಳಿತ್ತು. ಸೊ ಇಮಿಡಿಯೇಟಾಗಿ ಅವಳಿಗೆ ಪೇಯ್ನ್ ರಿಲೀಫ್ಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಎಕ್ಸಾಮ್ ಮುಗಿಸ್ಕೊಂಬಂದ್ಮೇಲೆ ಅವಳಿಗೆ ಸರ್ಜರಿ ಮಾಡಿಬಿಟ್ಟು ಆ ಸಿಸ್ಟ್ ಎಲ್ಲ ಡ್ರೈನ್ ಮಾಡಿ ಅವಳು ಕ್ಲಿಯರ್ ಮಾಡಿದೆ. ಈಗ ಆರಾಮಾಗಿ ಮದುವೆ ಆಗಿದ್ದಾಳೆ, ಮಕ್ಕಳಿದ್ದಾರೆ. ಸೊ ಅದೇ ಥರ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ತುಂಬ ಜನ ಲೇಡೀಸ್ ಇದನ್ನು ಇಗ್ನೋರ್ ಮಾಡ್ತಾರೆ, ಮನೇಲೆ ಕಷಾಯ ಮಾಡ್ಕೊಳ್ಳೋದು ಅಥವಾ ಮನೆ ಮದ್ದು ಮಾಡ್ಕೊಳ್ಳೋದು, ಸಿಂಪಲ್ ಅವರೇ ಪೇಯ್ನ್ ಕಿಲ್ಲರ್ ನುಂಗ್ಬಿಡೋದು, ಹಂಗೆ ಮಾಡಬಾರ್ದು. ಒಂದು ಸ್ಕ್ಯಾನ್ ಮಾಡಿಸ್ಲೇಬೇಕು. ಏನೂ ತೊಂದರೆ ಇಲ್ಲ ಅಂದರೆ ನಾವೇ ಹೇಳ್ತೀವಿ ನಿಮ್ಗೆ ಏನೂ ಬೇಕಿಲ್ಲ ಅಂತ. ಪ್ರಾಬ್ಲಮ್ ಇದ್ದವ್ರಿಗೆ ಫೈಬ್ರಾಯ್ಡ್ ತೆಗೆದ್ರೆ, ಎಂಡೋಮೆಟ್ರಿಯೋಸಿಸ್ ಡೀಲ್ ಮಾಡಿದ್ರೆ ಇಡೀ ಲೈಫ್ ಆರಾಮಾಗಿರ್ಬೋದು ಅವರು.
ಸರಿ ಡಾಕ್ಟರ್. ಇನ್ನು ಡಾಕ್ಟರ್ ಚಿನ್ಮಯ್, ಪ್ರೈಮರಿ ಡಿಸ್ಮನೋರಿಯಾ ಬಗ್ಗೆ ಮಾತನಾಡ್ತಿದ್ವಿ. ಹಾಗಾದರೆ ಇದು ಉಂಟಾಗೋಕ್ಕೆ ಇದಕ್ಕೆ ಕಾರಣ ಏನು ಅಂತ? ಬಾಡಿಲಿ ನಾವು ಪ್ರತಿ ಸೈಕಲ್ ಈಗ ಓವ್ಯುಲೇಷನ್ ಬರುತ್ತೆ. ಓವ್ಯುಲೇಷನ್ ಅಂದರೆ ಕೆಲವು ಕೆಮಿಕಲ್ಸ್ ಪ್ರಾಸ್ಟಾಗ್ಲಾಂಡಿನ್ಸ್ ಅಂತ ರಿಲೀಸ್ ಆಗುತ್ತೆ. ಸೊ ಆ ಪ್ರಾಸ್ಟಾಗ್ಲಾಂಡಿನ್ಸು ಪೀರಿಯಡ್ ಟೈಮಲ್ಲಿ ನಿಮಗೆ ಎಂಡೋಮೆಟ್ರಿಯಮ್ ಅನ್ನೋದು ಗರ್ಭಕೋಶದ ಒಳಭಾಗದ ಲೈನಿಂಗು. ಸೊ ಪ್ರತಿ ಸಲ ಪೀರಿಯಡ್ ಬಂದಮೇಲೂ ಆ ಲೈನಿಂಗ್ ಬೆಳೆಯುತ್ತೆ. ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಪೀರಿಯಡ್ ಬ್ಲೀಡಿಂಗ್ ರೀತಿಯಲ್ಲಿ ಹೊರಗಡೆ ಬರುತ್ತೆ. ಸೊ ಅದನ್ನು ಹೊರಗಡೆ ಬರೋದಕ್ಕೆ ಪುಷ್ ಮಾಡೋದಕ್ಕೆ ಈ ಪ್ರಾಸ್ಟಾಗ್ಲಾಂಡಿನ್ಸು ಗರ್ಭಕೋಶನ ಕಾಂಟ್ರಾಕ್ಷನ್ ಮಾಡಿ ಪುಷ್ ಮಾಡುತ್ತೆ ಹೊರಗಡೆ. ಸೊ ಆ ಟೈಮಲ್ಲಿ ಕೆಲವರಿಗೆ ಅದು ನೋವು ಬರೋದು ಸಹಜ. ಕೆಲವರಲ್ಲಿ ಈಗ ಯಂಗ್ ಗರ್ಲ್ಸ್ ಏನಿರ್ತಾರೆ ತುಂಬ ಸೆನ್ಸಿಟಿವ್ ಇರ್ತಾರೆ, ಅಥವಾ ಯಾರು ತುಂಬ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ತಾರೆ, ಅಂಥವರಲ್ಲಿ ಸೆನ್ಸಿಟಿವ್ನೆಸ್ ಜಾಸ್ತಿಯಾಗಿ ತುಂಬ ಪೇನ್ ಇದೆ ಅಂತ ಅವ್ರಿಗೆ ಅನಿಸುತ್ತೆ. ನಾವು ಅವ್ರಿಗೆ ಒಂದು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಮಾಡಿ ಸ್ಕ್ಯಾನ್ ಮಾಡಿ ಬೇರೆ ಯಾವುದು ತೊಂದರೆಗಳಿಲ್ಲ ಈ ನೋವು ಕಾಸ್ ಮಾಡೋದಕ್ಕೆ ಅಂತ ಬೇರೆ ಎಲ್ಲ ತೊಂದರೆನೂ ರೂಲ್ ಔಟ್ ಮಾಡ್ಕೊಂಡಾಗ, ಬೇರೆ ತೊಂದರೆ ಇಲ್ಲ ಅಂದಾಗ ಒಂದು ಕೌನ್ಸಿಲಿಂಗ್ ಮಾಡಿ ಇದು ಸಹಜವಾದದ್ದು, ಇದನ್ನು ನೀವು ತುಂಬಾ ಸ್ಟ್ರೆಸ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಸಿಂಪಲ್ ಮೆಡಿಕೇಷನ್ಸಲ್ಲಿ ಪೇನ್ ಕಿಲ್ಲರ್ಸಿಂದ ಇದನ್ನು ಸರಿಪಡಿಸ್ಕೋಬೋದು. ಮತ್ತು ಕೆಲವು ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಪೀರಿಯಡ್ ಟೈಮಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋದು, ಈ ರೀತಿ ಮಾಡಿದಾಗ ಅವ್ರಿಗೆ ಅದರದ್ದು ಪ್ರಮಾಣ ಹೆಚ್ಚಿದಾಗೆ ಕಾಣಿಸ್ಕೊಳ್ಳೋದಿಲ್ಲ. ಸರಿ ಡಾಕ್ಟರ್, ಈ ಬಗ್ಗೆ ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಇನ್ನು ಡಾಕ್ಟರ್ ಆಶಾ, ಇನ್ಫರ್ಟಿಲಿಟಿ ಸಮಸ್ಯೆ ಇರೋರು ಟ್ರೀಟ್ಮೆಂಟ್ ಮಾಡ್ಕೋಬೇಕಂದ್ರೆ ಈ ಟ್ರೀಟ್ಮೆಂಟ್ ತುಂಬ ದುಬಾರಿ ಆಗಿರುತ್ತೆ ಅಂತ ಅಂದ್ಕೊಂಡು ತುಂಬ ಜನ ಹಿಂದೆ ಸರಿತಾರೆ. ಹಾಗಾದರೆ ಇದರಲ್ಲಿ ಏನಾದರೂ ಆಫರ್ಸ್, ಏನಾದರೂ ಸುಲಭವಾಗುವಂಥದ್ದು ಏನಾದರೂ ಇದೆಯಾ ಅಂತ? ಹೌದು, ನಾನು ತುಂಬ ಜನ ನೋಡ್ತಿರೋದು ಏನಂದರೆ ಅವ್ರಿಗೊಂದು ತಪ್ಪು ಕಲ್ಪನೆ. ನಾವು ಮಕ್ಕಳಿಲ್ಲ ಅಂತ ಹೋಗಿದ ತಕ್ಷಣ ತುಂಬ ದುಬಾರಿ ಟ್ರೀಟ್ಮೆಂಟ್ಸ್ ಹೇಳ್ಬಿಡ್ತಾರೆ, ಸರ್ಜರಿ ಮಾಡಿಬಿಡ್ತಾರೆ, ಆಪ್ರೇಷನ್ಸು, ಇಂಜೆಕ್ಷನ್ಸ್ ತುಂಬ ಕಾಸ್ಟ್ಲಿ, ಈ ಥರ ಏನೇನೋ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಸೊ ಈ ತಪ್ಪು ಕಲ್ಪನೆಗಳನ್ನೆಲ್ಲ ದೂರ ಮಾಡಬೇಕು ಅಂತಲೇ ನಾವು ಎಷ್ಟೊಂದು ಕ್ಯಾಂಪ್ಸು, ಪ್ರೋಗ್ರಾಮ್ಸು ಎಲ್ಲ ಮಾಡ್ತಿರ್ತೀವಿ. ಸೊ ಈ ಕಪಲ್ಸ್ಗೆ ಏನಂತಂದರೆ ಹೇಳೋದು ಫಸ್ಟು, ನಿಮಗೆ ಎಲ್ಲ ಥರನೂ ದುಬಾರಿ ಟ್ರೀಟ್ಮೆಂಟೇ ಆಗಬೇಕು ಅಂತ ಏನಿಲ್ಲ. ಸೊ ನಿಮಗೆ ಲೋನ್ಸ್ ಕೂಡ ಫೆಸಿಲಿಟೀಸ್ ಹಾಸ್ಪಿಟಲ್ಸಲ್ಲಿ ಇರುತ್ತೆ, ಅದು ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಕೂಡ ಸಿಗುತ್ತೆ ಅವ್ರಿಗೆ. ಸೊ ಅವ್ರು EMI ಈಸಿಯಾಗಿ ಕಟ್ಕೊಂಡು ಅದನ್ನು ಮಾಡ್ಕೋಬೋದು. ಆಮೇಲೆ ಇವಾಗ ನಾವು ಲಾಸ್ಟ್ 3 ಮಂತ್ಸಿಂದ ತುಂಬ ಪರಿಪೂರ್ಣ ಅಂತ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದ್ದೀವಿ. ಈ ಥರ ಹೆಲ್ಪ್ ಮಾಡಬೇಕು ಚೈಲ್ಡ್ಲೆಸ್ ಕಪಲ್ಸ್ಗೆ ಅಂತ. ಈ ಪರಿಪೂರ್ಣದಲ್ಲಿ 30% to 50% ನಾವು ಡಿಸ್ಕೌಂಟ್ಸ್ ಮೂಲಕನೂ ಅವ್ರಿಗೆ ಅವ್ರ ಮನೇಲಿ ಒಂದು ಮಗು ಆಗಬೇಕು ಅಂತ ಅವ್ರಿಗೆ ಟ್ರೀಟ್ಮೆಂಟ್ಸ್ ಕೊಡ್ತಾ ಇದ್ದೀವಿ. ತುಂಬ ಜನ ಬಂದು ಅದ್ರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಈ ಟೆಲಿ ಕನ್ಸಲ್ಟೇಷನ್ಸ್ ಮೂಲಕ ನಾವು ಇವ್ರನ್ನ ಕಪಲ್ಸ್ನೆಲ್ಲ ಮೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದೂರದಲ್ಲಿರ್ತಾರೆ, ಬರೋದಕ್ಕಾಗಲ್ಲ, ಸೊ ಅವ್ರು ನಮ್ಮ ವೆಬ್ಸೈಟ್ www.garbagudi.com ಹೋಗಿ ರಿಜಿಸ್ಟರ್ ಮಾಡಿದ್ರೆ ಸಾಕು, ಅಥವಾ ನಮ್ಮದು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ನಮ್ಮದು ತುಂಬ ಕನ್ಸಲ್ಟೆಂಟ್ಸು, ಸ್ಪೆಷಲಿಸ್ಟ್ಸ್ ಇದ್ದೀವಿ. ಸೊ ಅವ್ರಿಗೆ ಟೆಲಿ ಕನ್ಸಲ್ಟೇಷನ್ ಮೂಲಕ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ, ಅವ್ರ ನೆಕ್ಸ್ಟ್ ಸ್ಟೆಪ್ ಏನು, ಅವ್ರ ರಿಪೋರ್ಟ್ಸಲ್ಲಿ ಏನಾರ ತೊಂದರೆ ಇದೆಯಾ, ಅವ್ರು ಇಲ್ಲಿ ಬರಬೇಕಾ ಅಥವಾ ಮನೇಲೇ ಅವ್ರಿಗೆ ಮಗು ಆಗುತ್ತಾ, ಈ ಥರ ಎಲ್ಲ ಅವ್ರಿಗೆ ಜ್ಞಾನ ಕೊಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸರಿ ಡಾಕ್ಟರ್ ಚಿನ್ಮಯ್, ಇನ್ನು ಈ ರೀತಿ ಅಂದರೆ ಪೀರಿಯಡ್ ಸಮಸ್ಯೆ ಇರೋರು ಈ ರೀತಿಯ ಟ್ರೀಟ್ಮೆಂಟ್ ತಗೋಬೋದಾ, ಅದು ಸಕ್ಸಸ್ ಆಗುತ್ತಾ ಅಂತ? ಈಗ ಪೀರಿಯಡ್ ಸಮಸ್ಯೆ ಇದ್ದು ಇನ್ಫರ್ಟಿಲಿಟಿ ಅಂತ ಬರೋ ಕಪಲ್ಸ್ಗೆ ನಾವು ಬರೀ ಇಟ್ ಇಸ್ ಜಸ್ಟ್ ಅ ಸಿಂಪ್ಟಮ್, ಒಂದು ಕಾರಣ, ಒಂದು ರೀತಿ ತೋರಿಸ್ಕೊಳ್ಳೋದು ಅಷ್ಟೇ. ಕಾರಣ ಏನು, ಅಂಡರ್ಲೈನ್ ಕಾಸ್ ಏನಿದೆ, ಯಾಕೆ ಈ ಥರ ಬರ್ತಾ ಇದೆ ಅಂತ ಕಂಡುಹಿಡ್ಕೋತೀವಿ. ಅವ್ರದ್ದು ಪರೀಕ್ಷೆ ಮಾಡಿ, ಅವ್ರದ್ದು ಎಕ್ಸಾಮಿನೇಷನ್ ಮಾಡಿ, ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ತಿಳಿದು ಬರುತ್ತೆ ಎಂಡೋಮೆಟ್ರೋಸಿಸ್ ಇದೆಯಾ, ಫೈಬ್ರಾಯ್ಡ್ಸ್ ಇದೆಯಾ, ಅಡಿನೋಮಯೋಸಿಸ್ ಇದೆಯಾ, ಅಥವಾ ಕೆಲವು ಸತಿ ಇನ್ಫೆಕ್ಷನಿಂದ PID ಅಂತ ಆಗಿರುತ್ತೆ. ಸೊ ಅದರಿಂದ ಇದೆಯಾ ಅಂತ. ಈಗ ಎಂಡೋಮೆಟ್ರೋಸಿಸ್ ಇದ್ದಾಗ ಅದ್ರ ಎಷ್ಟು ಸಿವಿಯರಿಟಿ ಮೇಲೆ ಅವ್ರಿಗೆ ಇನ್ಫರ್ಟಿಲಿಟಿ ಎಷ್ಟು ಮಟ್ಟಿಗೆ ಅದು ಅಫೆಕ್ಟ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೋದು. ಸೊ ಈಗ ಎಂಡೋಮೆಟ್ರೋಸಿಸಲ್ಲಿ 4 ಥರ ಸ್ಟೇಜಸ್ ಇರುತ್ತೆ. ಸ್ಟೇಜ್ 1 ಅಂದರೆ ವೆರಿ ಮಿನಿಮಲ್ ಫಾರ್ಮ್ ಆಫ್ ಡಿಸೀಸು, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಸೊ ಟ್ರೀಟ್ಮೆಂಟ್ ಸಹ ಅದೇ ರೀತಿ ಡಿಫ್ರೆಂಟ್ ಇರುತ್ತೆ ಅವ್ರಿಗೆ. ಈಗ ಸ್ಟೇಜ್ 1, ಸ್ಟೇಜ್ 2 ಅಲ್ಲಿರೋರಲ್ಲಿ ಸಿಂಪಲ್ ಟ್ರೀಟ್ಮೆಂಟ್, ಒಂದು IUI ಅಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಆಗುತ್ತೆ. ಅದರಲ್ಲಿ ಗರ್ಭನಾಳಗಳಾಗಲಿ ಅಂಡಾಶಯಗಳಲ್ಲಾಗಲಿ ತುಂಬ ಹೆಚ್ಚಿನ ಪ್ರಮಾಣದ ಎಫೆಕ್ಟು ಆಗಿರೋದಿಲ್ಲ. ಅದೇ ಸ್ಟೇಜ್ 3, ಸ್ಟೇಜ್ 4 ಡಿಸೀಸ್ ಇರೋರಲ್ಲಿ ದೊಡ್ಡ ಸಿಸ್ಟ್ ಇರೋದು, 2 ಸೈಡ್ ಅಂಡಾಶಯಗಳಲ್ಲಿ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗಿರೋದು, ಮತ್ತು ಗರ್ಭನಾಳ, ಅಂಡಾಶಯ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ, ಕರಡು, ಗರ್ಭಕೋಶ ಎಲ್ಲ ಸಂಪೂರ್ಣವಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ನಾರ್ಮಲ್ ಫಂಕ್ಷನ್, ಒಂದು ಟ್ಯೂಬ್ದಾಗಲಿ ಅಂಡಾಶಯಗಳದಾಗಲಿ ನಾರ್ಮಲ್ ಫಂಕ್ಷನ್ ಆಗ್ತಾ ಇರೋದಿಲ್ಲ. ಈವನ್ ಅವ್ರದ್ದು ಸ್ಪರ್ಮ್ ಹೋದಾಗ ಟ್ಯೂಬ್ ಒಳಗೆ ಪ್ರೆಗ್ನೆನ್ಸಿಗೆ ಅದಕ್ಕೊಂದು ಒಳ್ಳೆ ಎನ್ವೈರ್ಮೆಂಟ್ ಸಿಕ್ಕೋದಿಲ್ಲ, ಬದುಕೋದಿಲ್ಲ ಅಂತ ಸ್ಪರ್ಮ್ಸು. ಸೊ ಹಾಗಾಗಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಿರೋದಿಲ್ಲ. ಸೊ ಸ್ಟೇಜ್ 3, ಸ್ಟೇಜ್ 4 ಡಿಸೀಸಲ್ಲಿ ಅವರವರಿಗೆ ನಾವು ಅವ್ರಿಗೆ IVF ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಆ ರೀತಿ ನಮ್ಮಲ್ಲಿ ಬಂದು ಹೊರಗಡೆ ಟ್ರೈ ಮಾಡಿ ಕಂಡಿಡ್ಕೊಂಡಿರೋದಿಲ್ಲ. ಸೊ ಸುಮ್ಮನೆ ಟ್ರೈ ಮಾಡ್ತಾನೆ ಇರ್ತಾರೆ, ನ್ಯಾಚುರಲ್ ಆಗಿ ಆಗುತ್ತೆ. ಪೀರಿಯಡ್ ಟೈಮಲ್ಲಿ ಪೇಯ್ನ್ ಬರೋದು ಸಹಜ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಅವರು. ಸೊ ಹಾಗೆ ಮನೇಲಿ ಕೂತ್ಕೊಂಡು ಟ್ರೈ ಮಾಡ್ತಾ ಇರ್ತಾರೆ 2 ವರ್ಷ, 3 ವರ್ಷ, 4 ವರ್ಷ. ಆಮೇಲೆ ಬಂದು ನೋಡಿದಾಗ ನಮಗೆ ತಿಳಿಯುತ್ತೆ ಅವ್ರಿಗೆ ಪೀರಿಯಡ್ ಟೈಮಲ್ಲಿ ಪೇಯ್ನ್ ಇರುತ್ತೆ, ಗಂಡ ಹೆಂಡತಿ ಸಂಬಂಧ ಇಟ್ಟಾಗಲೂ ತುಂಬ ನೋವು ಆಗ್ತಾ ಇರುತ್ತೆ, ರೊಟೀನ್ ಆ್ಯಕ್ಟಿವಿಟೀಸ್ ಅವ್ರಿಗೆ ಮಾಡೋಕ್ಕಾಗ್ತಾ ಇರೋದಿಲ್ಲ, ಮತ್ತು ಇನ್ಫರ್ಟಿಲಿಟಿಯಿಂದ ಬಳಲ್ತಿರ್ತಾರೆ. ನಾವು ಆವಾಗ ಅವ್ರಿಗೆ ಅದನ್ನು ಕಂಡಿಡ್ದು ಅದನ್ನು ಸರಿಪಡಿಸಿ IVF ಮಾಡಿ
ಅವರಿಗೆ ಪ್ರೆಗ್ನೆನ್ಸಿ ಖಂಡಿತವಾಗ್ಲೂ ಮಾಡಬಹುದು. ಸರಿ ಡಾಕ್ಟರ್. ಆಶಾ, ಇನ್ನು ಈ IVF ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ? ಅಂದರೆ ಈ ಸ್ಮೋಕಿಂಗ್ ಮಾಡೋರು, ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಹಾಗೆ ಮೆಡಿಕೇಷನಲ್ಲಿರೋರು ಈ ರೀತಿಯ ಟ್ರೀಟ್ಮೆಂಟ್ ತೊಗೋಬೋದಾ ಹೇಗೆ ಅಂತ? ಆ್ಯಕ್ಚುಲಿ IVF ಮಾಡಿದ ತಕ್ಷಣ 100% ನಮಗೆ ಮಗು ಆಗ್ಬಿಡುತ್ತೆ ಅಂತ ಕಲ್ಪನೆಯಲ್ಲಿ ಇರ್ತಾರೆ. ಬಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು ಅವ್ರ ಕಡೆಯಿಂದ. ನಾನು ಯೂಶ್ವಲಿ ಪೇಷಂಟ್ ಕಪಲ್ಸ್ನ ಕೌನ್ಸಿಲ್ ಮಾಡೋವಾಗ 30% ಕೆಲಸ ನಾವು ಮಾಡ್ತೀವಿ, ಬಟ್ 70% ಕೆಲಸ ನೀವು ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ದೃಢಕಾಯ ಇರ್ತಾರೆ, ವೆಯ್ಟ್ ಕಂಟ್ರೋಲ್ ಮಾಡ್ಕೊಂಡಿರಲ್ಲ, ತುಂಬ ಸ್ಮೋಕ್ ಮಾಡ್ತಿರ್ತಾರೆ ಹಸ್ಬೆಂಡ್ಸು, ಸೆಮೆನ್ ಮೇಲೆ ತುಂಬ ಪರಿಣಾಮ ಬೀಳ್ತಿರುತ್ತೆ, ಬಟ್ ಅದನ್ನು ಬಿಡೋದಕ್ಕೆ ರೆಡಿ ಇರಲ್ಲ. ಸಕ್ಕರೆ ಕಾಯಿಲೆ ಕಂಟ್ರೋಲೇ ಮಾಡ್ಕೊಳ್ಳಲ್ಲ ಹಸ್ಬೆಂಡ್ ವೈಫ್ಸು, IVF ಮಾಡಿಬಿಡಿ ಅಂತ ಬರ್ತಾರೆ. ಆ ಥರ ಎಲ್ಲ ಆದಾಗ ಅವ್ರಿಗೆ ರಿಸಲ್ಟ್ಸ್ ಬರಲ್ಲ. BP ಕಂಟ್ರೋಲ್ ಮಾಡ್ಕೋಬೇಕು, ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು, ಒಬೆಸಿಟಿ ಕಂಟ್ರೋಲ್ ಮಾಡ್ಕೋಬೇಕು, ಸ್ಮೋಕಿಂಗ್ ಕಮ್ಮಿ ಮಾಡಬೇಕು, ಟೊಬ್ಯಾಕೊ ಹ್ಯಾಬಿಟ್ಸ್ ಇದ್ದರೆ ಚೂ ಮಾಡೋದು ಕಮ್ಮಿ ಮಾಡಬೇಕು, ಡ್ರಿಂಕಿಂಗು, ಈ ಥರ ಹಲವಾರು ಲೈಫ್ ಸ್ಟೈಲ್ಗಳು ಹೇಗೆ ಚೇಂಜ್ ಮಾಡ್ಕೊಳ್ತಾರೋ ಅದೇ ಥರ IVF ಸಕ್ಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲ ಡಾಕ್ಟ್ರ್ ಮೇಲೆ ನಿರ್ಭರ ಆಗಿರುತ್ತೆ ಅನ್ನೋದು ತುಂಬ ತಪ್ಪು. ಅವ್ರ ಕಡೆನೂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನು ಡಾಕ್ಟರ್ ಚಿನ್ಮಯ್, ಈ ರೀತಿ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಕೆಲವ್ರಿಗೆ ಭಯ ಇರುತ್ತೆ, ತುಂಬ ನೋವು ಕೊಡುತ್ತೆ, ಬೇಡಪ್ಪ ಅಂತ ಹಿಂದೆ ಸರಿಯೋರು ಇರ್ತಾರೆ. ಇವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇದನ್ನು ತುಂಬ ಪೇನ್ಫುಲ್ ಆಗಿರುತ್ತಾ ಹೇಗೆ ಅಂತ? ಈಗ IVF ಟ್ರೀಟ್ಮೆಂಟ್ ಅನ್ನೋದು ಯಾವಾಗಲೂ ಪೇನ್ಫುಲ್ಲು, ತುಂಬ ಟೈಮ್ ಹಿಡಿಯುತ್ತೆ, ಸಕ್ಸಸ್ ರೇಟ್ ನಮಗೆ ಭಯ ಆಗುತ್ತೆ ಅನ್ನೋವಂಥದ್ದು ಏನೂ ಇಲ್ಲ. ಅದು ಅವ್ರಿಗೆ ಜಸ್ಟ್ ನಾವೊಂದು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ಯಾವ ರೀತಿ ಇರುತ್ತೆ, ಡೈಲಿ ಏನು ಮಾಡ್ತೀವಿ ನಾವು, ಡೈಲಿ ಸ್ಕ್ಯಾನ್ಸ್ ಇರುತ್ತಾ, ದಿನ ಬಿಟ್ಟು ದಿನ ಸ್ಕ್ಯಾನಿಂಗ್ ಇರುತ್ತೆ, ಡೈಲಿ ಇಂಜೆಕ್ಷನ್ ಸಹಜವಾಗಿ ಇರುತ್ತೆ ಅವ್ರಿಗೆ. ಆಮೇಲೆ ನಾವು ಎಗ್ ರಿಮೂವ್ ಮಾಡೋ ಪ್ರೊಸೀಜರು ಅನಸ್ತೀಶಾ ಕೊಟ್ಟು ಮಾಡೋದ್ರಿಂದ ಅವ್ರಿಗೆ ಖಂಡಿತವಾಗ್ಲೂ ಅದರಲ್ಲಿ ಪೇಯ್ನ್ ಆಗೋದಿಲ್ಲ. ಸೊ ಅದಾದಮೇಲೆ ಯಾವುದೇ ರೀತಿ ಪ್ರೊಸೀಜರ್ ಸಹ ಪೇಯ್ನ್ ಉಂಟಾಗುವಂಥ ಒಂದು ಮೇಜರ್ ಸರ್ಜರಿ ಆಗಲಿ ಪ್ರೊಸೀಜರ್ ಆಗಲಿ ಅವ್ರಿಗೆ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ಅವ್ರು ಹೆದರ್ಕೊಂಡು ಬರಬಾರ್ದು, ನನಗೆ ಏನಪ್ಪ ಏನಾದರೂ ಮಾಡಿಬಿಡ್ತಾರೆ, ನನಗೆ ಭಯ ಆಗುತ್ತೆ ಅನ್ನೋದು ಅವ್ರ ತಲೆಯಿಂದ ಅವರು ತೆಗಿಬೇಕು. ಕೌನ್ಸಿಲಿಂಗ್ ಮೂಲಕ ನಾವು ಅದನ್ನು ತಿಳಿಪಡಿಸ್ತೀವಿ ಅವ್ರಿಗೆ. ಸರಿ ಡಾಕ್ಟರ್, ಇನ್ನು ಈ ಟ್ರೀಟ್ಮೆಂಟ್ ಮಹಿಳೆಯರಿಗೆ ಯಾವ ರೀತಿ ನೀಡಲಾಗುತ್ತೆ, ಹಾಗೆ ಪುರುಷರಿಗೆ ಯಾವ ರೀತಿ ನೀಡಲಾಗುತ್ತೆ? ಈ ಕನ್ಫ್ಯೂಷನ್ಸ್ ಇರುತ್ತೆ ದಂಪತಿ ನಡುವೆ ಅಂತ. ಒಂದು ಮಗು ಆಗಲಿಲ್ಲ ಅಂದ ತಕ್ಷಣ ಹೆಂಡ್ತಿನ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂಬಂದ್ಬಿಡು ಅಂತ ಕಳಿಸ್ಬಿಡ್ತಿದ್ರು. ಹಸ್ಬೆಂಡ್ಸ್ ಬಂದು ಚೆಕ್ಕೇ ಮಾಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಎಷ್ಟೋ ಸಲ ನಾವು ನೋಡಿದ್ದೀವಿ, ಮೇನ್ ಪ್ರಾಬ್ಲಮ್ ಹಸ್ಬೆಂಡ್ಸಲ್ಲೇ ಇರುತ್ತೆ. ಇವ್ರದ್ದು ಗರ್ಭಕೋಶ, ಅಂಡಕೋಶ, ಗರ್ಭನಾಳ ಎಲ್ಲ ಪರ್ಫೆಕ್ಟ್ ಇರುತ್ತೆ, ಬಟ್ ಇವ್ರದ್ದು ಸೆಮೆನ್ ಅನಾಲಿಸಿಸಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಫುಲ್ ಇಗ್ನೋರ್ ಮಾಡಿಬಿಟ್ಟು ಬರೀ ವೈಫಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ, ಟೈಮ್ ವೇಸ್ಟ್ ಮಾಡ್ತಿರ್ತಾರೆ, ದುಡ್ಡು ವೇಸ್ಟ್ ಮಾಡ್ತಿರ್ತಾರೆ. ಇಬ್ಬರು ಕಪಲ್ ಒಟ್ಟಿಯಾಗಿ ಬಂದು ಇಬ್ಬರೂ ಟೆಸ್ಟ್ ಮಾಡಿಸ್ಕೊಂಡು ಅಕಸ್ಮಾತ್ ವೈಫಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಕಂಪ್ಲೀಟ್ ನಾವು ಫೋಕಸ್ ಹಸ್ಬೆಂಡಿಗೆ ಮಾಡ್ತೀವಿ. ಅವ್ರ ಹ್ಯಾಬಿಟ್ಸ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಗಂಡಸರು ಡಾಕ್ಟರ್ ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ, ಅವರು ಪುರುಷರಿಗೆ ಸ್ಕ್ಯಾನ್ ಮಾಡಿ ನೋಡಿ ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನಾಳಗಳೆಲ್ಲ ಜಾಸ್ತಿ ಆಗ್ತಿದ್ಯಾ ಅವ್ರದ್ದು ಟೆಸ್ಟಿಸಲ್ಲಿ, ಸ್ಕ್ರೋಟಮಲ್ಲಿ, ಅದೆಲ್ಲ ಟೆಸ್ಟ್ ಮಾಡ್ತಾರೆ. ಹಾರ್ಮೋನ್ ಟೆಸ್ಟ್ ಮಾಡ್ತಾರೆ ಗಂಡಸರಿಗೆ. ತುಂಬ ಹಾರ್ಮೋನಲ್ ಇಶ್ಯೂ ಇದ್ದರೆ ಫಸ್ಟ್ ಹಸ್ಬೆಂಡ್ಸ್ನ ಟ್ರೀಟ್ ಮಾಡ್ತಾರೆ. ಆ 3 months ಗ್ಯಾಪಲ್ಲಿ ವೈಫ್ಗೆ ಏನು ಬೇಕೋ ಸಜೆಷನ್ ಕೊಟ್ಬಿಟ್ಟು ನಾವು ಸುಮ್ಮನೆ ಇರ್ತೀವಿ. ಹಸ್ಬೆಂಡ್ಸ್ದೆಲ್ಲ ನಾರ್ಮಲ್ ಸೆಮೆನ್ ಅನಾಲಿಸಿಸ್ ಆದಮೇಲೆ ಇಬ್ಬರೂ ಒಟ್ಟಿಗೆ ಕರೆದು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸೊ ಬರೀ ಹೆಂಗಸಿಗೆ ಅಥವಾ ಬರೀ ಗಂಡಸ್ಗೆ ಆ ಥರ ಇಲ್ಲ, ಆ್ಯಸ್ ಎ ಕಪಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ತುಂಬ ಬೇಗ ಅವ್ರಿಗೆ ಸಕ್ಸಸ್ ರೇಟ್ ಆಗುತ್ತೆ. ಸರಿ ಡಾಕ್ಟರ್ ಚಿನ್ಮಯ್, ಇನ್ನು ಈಗ ನಾರ್ಮಲ್ ಆಗಿ ಕೆಲವರಿಗೆ ಫಸ್ಟ್ ಬೇಬಿ ನಾರ್ಮಲ್ ಆಗೇ ಆಗುತ್ತೆ, ಆದರೆ ಸೆಕೆಂಡ್ ಬೇಬಿ ಬೇಕು ಅಂದರೂ ಆಗಲ್ಲ. ಸೊ ಇಂಥವರು ಈ ರೀತಿಯ ಟ್ರೀಟ್ಮೆಂಟ್ ತಗೋಬೋದಾ ಹೇಗೆ ಅಂತ? ಖಂಡಿತವಾಗ್ಲೂ ಈಗ ಸೆಕೆಂಡ್ ಬೇಬಿಗೆ ಟ್ರೈ ಮಾಡ್ತಿರ್ತಾರೆ, ಆಗ್ತಾ ಇರೋದಿಲ್ಲ. ಅವ್ರು ನಮ್ಮಲ್ಲಿ ಬಂದಾಗ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ ಏನು ಕಾರಣ. ಈಗ ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂದರೆ ನಾರ್ಮಲ್ ಅಂಡಾಶಯ ಇರಬೇಕು, ಗರ್ಭನಾಳಗಳು ನಾರ್ಮಲ್ ಆಗಿರಬೇಕು, ಗರ್ಭಕೋಶ ಸರಿ ಇರಬೇಕು, ಮತ್ತು ಹಸ್ಬೆಂಡಲ್ಲೂ ಯಾವ ತೊಂದರೆನೂ ಇರಬಾರ್ದು. ಸೊ ಈ 4 ಹಂತದಲ್ಲೂ ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ. ಒಂದು ಸ್ಕ್ಯಾನಿಂಗ್ ಮಾಡಿದಾಗ ನಮಗೆ ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ, ಈಗ ಅವ್ರಿಗೆ ತುಂಬ ಗ್ಯಾಪ್ ಕೊಟ್ಬಿಟ್ಟಿರ್ತಾರೆ, ಫಸ್ಟ್ ಮಗುಗೂ ಸೆಕೆಂಡ್ ಮಗು ಒಂದು 38 ವರ್ಷ ಆದಮೇಲೆ ಬರ್ತಾರೆ ನನಗೆ ಸೆಕೆಂಡ್ ಮಗು ಬೇಕು ಅಂತ. ಸೊ ಅಂಥವರಲ್ಲಿ ಮೊಟ್ಟೆ ಸಂಖ್ಯೆ ಕಮ್ಮಿ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ, ಅವ್ರಿಗೆ IVF ಅವಶ್ಯಕತೆ ಬರುತ್ತೆ. ಅಥವಾ ಕೆಲವು ತುಂಬ ಇನ್ಫೆಕ್ಷನ್, ವರ್ಷಗಳಿಂದ ಇನ್ಫೆಕ್ಷನ್ ಹಾಗೇ ಇದ್ದು ಗರ್ಭಾಂಡ ಟ್ಯೂಬ್ಸ್ ಬ್ಲಾಕ್ ಆಗಿ ಪ್ರೆಗ್ನೆನ್ಸಿ ಆಗದೇ ಇರಬಹುದು. ಅಥವಾ ಒಳಗಡೆ ಗರ್ಭಕೋಶದ ಒಳಗಡೆ ಫೈಬ್ರಾಯ್ಡ್ಸ್ ಅಂತ ಏನಾದರೂ ಬೆಳ್ಕೊಂಡಿದ್ರೆ ಆವಾಗಲೂ ಪ್ರೆಗ್ನೆನ್ಸಿ ಆಗಲ್ಲ. ಅಥವಾ ಹಸ್ಬೆಂಡಲ್ಲಿ ತೊಂದರೆಗಳಿದ್ದರೆ, ಅವ್ರಿಗೆ ಸೀಮೆನ್ ಪ್ರಾಬ್ಲಮ್ಸ್ ಬಂದಿದ್ದರೆ, ಅವ್ರದ್ದು ಸ್ಟ್ರೆಸ್ಸಿಂದ, ಸ್ಮೋಕಿಂಗಿಂದ, ಅವ್ರ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಬಂದಿರಬಹುದು. ಸೊ ಅಂಥವರಲ್ಲೂ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಎಲ್ಲ ಈ 4 ವಿಭಾಗದಲ್ಲೂ ನಾವು ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಟ್ಟಾಗ ಖಂಡಿತವಾಗ್ಲೂ ಅವ್ರು ಪ್ರೆಗ್ನೆನ್ಸಿ ಪಡ್ಕೊಳ್ಬೋದು. ಸರಿ ಡಾಕ್ಟರ್, ಇನ್ನು ಈ ರೀತಿ ಸಮಸ್ಯೆ ಇರೋರಿಗೆ ಯಾವುದಾದ್ರೂ ವೆಬ್ಸೈಟಲ್ಲಿ ಸಂಪರ್ಕಿಸ್ಬೋದಾ? ಕೊನೆಯದಾಗಿ ಇದ್ರ ಬಗ್ಗೆ ಜನಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ತುಂಬ ಜನ ಏಜ್ ಮೀರಿದ ಮೇಲೆ ನಮಗೆ IVF ಮಾಡಿ ಅಂತ ಬರ್ತಾರೆ. ಸೊ ಅವರು ಕೆರಿಯರ್ ಬಗ್ಗೆ ಫೋಕಸ್ ಮಾಡಿರ್ತಾರೆ, ಅಥವಾ ಅವ್ರಿಗೆ ಬೇರೆ ಏನೋ ಪ್ರಯಾರಿಟೀಸ್ ಇರುತ್ತೆ. ಅಂಥವ್ರಿಗೆ ನಂದು ಒಂದು ಇದು ಏನಂದರೆ,
ಫಸ್ಟ್ ಅವ್ರು ಹಾರ್ಮೋನ್ ಟೆಸ್ಟ್ ಮಾಡಿಕೊಂಡು ಅವ್ರ ಅಂಡಾಶಯ ಕರೆಕ್ಟಾಗಿ ವರ್ಕ್ ಮಾಡ್ತಿದ್ಯಾ ಅಂತ ತಿಳ್ಕೊಂಬಿಡ್ಬೇಕು. ಒಂದು ಸಿಂಪಲ್ ಹಾರ್ಮೋನ್ AMH ಮಾಡಿಸ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತೆ ನಾನು ಪೋಸ್ಟ್ಪೋನ್ ಮಾಡ್ಬೋದಾ ಅಥವಾ ಬೇಗ ಹೋಗ್ಬೇಕಾ ಡಾಕ್ಟರ್ ಹತ್ರ ಅಂತ. AMH ತುಂಬ ಲೋ ಇದ್ದರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಅಪ್ರೋಚ್ ಮಾಡಿ ಅವ್ರು ಎಗ್ ಫ್ರೀಸ್ ಮಾಡಿಸ್ಬೋದು. ಆಮೇಲೆ ಅವ್ರು ಪ್ರೆಗ್ನೆಂಟ್ ಆಗ್ಬೋದು ಅವ್ರಿಗೆ ಟೈಮ್ ಸಿಕ್ಕಿದಾಗ. ಬಟ್ ಲೇಡೀಸ್ ತುಂಬ ಇಗ್ನೋರ್ ಮಾಡಬಾರ್ದು. ಮೆನ್ಸ್ಟ್ರಲ್ ಪೇಯ್ನ್ ಇದ್ದರೆ, ಇರ್ರೆಗ್ಯುಲರ್ ಸೈಕಲ್ಸ್ ಇದ್ದರೆ ಅಥವಾ ಬೇರೆ ಏನಾರ ಋತುಚಕ್ರದ ಇಶ್ಯೂಸ್ ಇದ್ದರೆ ಆದಷ್ಟು ಬೇಗ ಬಂದು ಡಾಕ್ಟರ್ ಹತ್ರ ಮೀಟ್ ಮಾಡಿದ್ರೆ ಅವ್ರಿಗೆ ಇನ್ಫರ್ಟಿಲಿಟಿಗೆ ಏನು ಕಾರಣ ಮತ್ತು ಅದಕ್ಕೆ ಸೂಕ್ತ ಸಲಹೆ ಕೂಡ ಈಸಿಯಾಗಿ ಸಿಗುತ್ತೆ. ಸರಿ ಡಾಕ್ಟರ್, IVF ಬಗ್ಗೆ ಹಾಗೆ ಋತುಚಕ್ರದ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ನಿಮ್ಮಿಬ್ಬರಿಗೂ ಕೂಡ. ಇನ್ನು ವೀಕ್ಷಕರೇ, ನೀವು ಕೂಡ IVF ಹಾಗೂ ಋತುಚಕ್ರ ಸಮಸ್ಯೆ ಬಗ್ಗೆ ಡಾಕ್ಟರ್ನ ಸಂಪರ್ಕಿಸ್ಬೋದು. ಅಡ್ರೆಸ್ ಪ್ರಿಂಟ್ ನೋಟಿಸ್ ಮಾಡ್ಕೊಳ್ಳಿ. ಸಂಪರ್ಕಿಸಬೇಕಾದ ವಿಳಾಸ ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಕಲ್ಯಾಣ್ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ. ಇನ್ನು ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ 8880000909 ಅಥವಾ 8884183338 ಹಾಗೂ 9148499992. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.